Hi dear students, welcome back to SS class. Today we are going to this academic year syllabus start. Okay, this academic year syllabus start. First lesson, last class you made a chart. Okay, this chart. Okay, sources of history. Now today we are going to introduction of history. Lesson number 1, introduction of history. This lesson introduces the meaning of history. This lesson introduces the meaning of history. The uses of history have been explained. The sources employed in the formulation of history are also listed. The contributions by the Europeans in the construction of the history of India have been identified. Competencies: creation of the concept of history. Know the significations of history. Understand the role of sources in history. Recall the contributions of some Europeans to Indian history. ಓಕೆ, ನಾವು ಇಲ್ಲಿ ಹಿಸ್ಟ್ರಿ ಅಂದರೆ ಏನಂತ ತಿಳ್ಕೊಬೋದು. ನೆಕ್ಸ್ಟು ಕಾಂಪಿಟೆನ್ಸೀಸ್. ನೀವು ಇದರಲ್ಲಿ ಏನು ತಿಳ್ಕೊಬೋದಾಗಿದ್ರೆ ಕ್ರಿಯೇಷನ್ ಆಫ್ ದ ಕಾನ್ಸೆಪ್ಟ್ ಆಫ್ ಹಿಸ್ಟ್ರಿ. Know the significations of history. Understand the role of sources in history. Recall the contributions of some Europeans to Indian history. Now, what is history? What is history? The systematic presentation of past events is called history. The systematic presentation of past events is called history. ನಾವು ಗತಕಾಲವನ್ನು ಕುರಿತು ಅಧ್ಯಯನ ಮಾಡುವುದನ್ನು, ಗತಕಾಲದಲ್ಲಿ ನಡೆದಂತಹ ಘಟನೆಗಳನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ ನಾವೇನಂತ ಹೇಳ್ತೇವೆ? ಹಿಸ್ಟ್ರಿ ಅಂತವಿ, ಇತಿಹಾಸ ಅಂತವಿ. ಇತಿ ಅಂದರೆ ಹೀಗೆ, ಹಾಸ ಅಂದರೆ ನಡೆದಿತ್ತು. ಇತಿಹಾಸ ಹೀಗೆ ನಡೆದಿತ್ತು ಎಂಬುದನ್ನು ಹೇಳುವುದೇ ಇತಿಹಾಸ ಅಂತ ಹೇಳ್ತಾ ಇರ್ತೇವೆ ನಾವು. ಓಕೆ, ಇಟ್ ಇಂಟ್ರೊಡ್ಯೂಸ್ ದ ಜರ್ನಿ ಆಫ್ ಹ್ಯೂಮನ್ ಬೀಯಿಂಗ್ಸ್. ಇಟ್ ಟೆಲ್ಸ್ ದ ಫೇಲ್ಯೂರ್ಸ್ and success of humans in their journey. While explaining the historical incidents, the accuracy of time, place and person is maintained. This means when the incident took place, where and by whom, these would be clear. Without these clarities, history becomes a story. ಏನಾಗಿದ್ರೆ ದ ಸಿಸ್ಟಮೆಟಿಕ್ ಪ್ರೆಸೆಂಟೇಷನ್ ಆಫ್ ಫಾಸ್ಟ್ ಇವೆಂಟ್ಸ್ ಈಸ್ ಕಾಲ್ಡ್ ಹಿಸ್ಟ್ರಿ. ನಾವು ಹಿಸ್ಟ್ರಿ ಅಂದರೆ ಏನಂತ ಹೇಳ್ತೀವಿ? ಸಿಸ್ಟಮೆಟಿಕ್ ಪ್ರೆಸೆಂಟೇಷನ್ ಇರಬೇಕು. ಆ್ಯಂಡ್ ಇಟ್ ಇಂಟ್ರೊಡ್ಯೂಸ್ ದ ಜರ್ನಿ ಆಫ್ ಹ್ಯೂಮನ್ ಬೀಯಿಂಗ್ಸ್. ಇಲ್ಲಿ ಇಂಟ್ರೊಡಕ್ಷನ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ವಿ ಆರ್ ಇಂಟ್ರೊಡ್ಯೂಸ್ ದ ಹ್ಯೂಮನ್ ಬೀಯಿಂಗ್ಸ್. ಇಟ್ ಟೆಲ್ಸ್ ದಟ್ his failures, success of humans is that journey. The history is introduced the human beings journey with his failures, success. Okay, failures means ಸೋಲು, ಸಕ್ಸಸ್ ಗೆಲುವು, ಸೋಲು ಗೆಲುವುಗಳ ಜರ್ನಿಯನ್ನು ಇದು ಏನು ತಿಳಿಸುತ್ತೆ. ವೈಲ್ ಎಕ್ಸ್ಪ್ಲೇನಿಂಗ್ ದ ಹಿಸ್ಟೋರಿಕಲ್ ಇನ್ಸಿಡೆಂಟ್ಸ್, ದ ಅಕ್ಯುರಸಿ ಆಫ್ ಟೈಮ್, ಪ್ಲೇಸ್, ಪರ್ಸನ್ ಈಸ್ ಮೇಂಟೈನ್ಡ್. ಇಲ್ಲಿ ನಾವು ಆ ಘಟನೆಯನ್ನು ತಿಳಿಸುವಾಗ ಏನು ಪರ್ಟಿಕ್ಯುಲರ್ ಏನಿರುತ್ತೆ ಅಲ್ಲಿ? ಅಕ್ಯುರಸ್ ಟೈಮ್ ಇರುತ್ತೆ, ಪ್ಲೇಸ್ ಇರುತ್ತೆ, ಪರ್ಸನ್ ಇರ್ತಾನೆ. ಸೊ ದ್ಯಾಟ್ ಈಸ್ ಹಿಸ್ಟ್ರಿ. ಹಾಗೆ ಹಿಸ್ಟ್ರಿ ಗತಕಾಲದಾಗ ನಡೆದಿತ್ತು ಅಂತ ಹೇಳೋದಷ್ಟೇ ಹಿಸ್ಟ್ರಿ ಅಲ್ಲ, ಬಟ್ ಅಲ್ಲಿ ಏನು ಮೇಂಟೈನ್ ಆಗಿರಬೇಕು? ಪ್ಲೇಸ್, ಟೈಮ್, ಪರ್ಸನ್. ಓಕೆ, ದಿಸ್ ಮೀನ್ಸ್ when the incident took place, where and by whom, these would be clear. Without these clarities, history become a story. ಬಟ್ ಈ ಎಲ್ಲ ಕ್ಲಿಯರಿಟಿ ಇಲ್ಲದೆ ಹೋದಾಗ ನಾವೇನಂತ ಸ್ಟೋರಿ ಕಥೆ ಹೇಳ್ದಂಗೆ ಆಗುತ್ತೆ. ಬಟ್ ಅಲ್ಲಿ ಅಕ್ಯುರೇಟ್ ಟೈಮ್,
ಪ್ಲೇಸ್, ಪರ್ಸನ್ಸ್ ಇದ್ದರೆ ಹಿಸ್ಟ್ರಿ ಆಗುತ್ತೆ. ಅದು ಯಾವುದು ಕ್ಲಿಯರಿಟಿ ಇರದೆ ಹೋದರೆ ಸ್ಟೋರಿ ಅಂತ ಆಗುತ್ತೆ. ಕತೆಗೆ ನಾವು ಕಲ್ಪನಾತ್ಮಕವಾಗಿ ಕತೆ ಹೇಳ್ತೇವೆ. ಬಟ್ ಇಲ್ಲಿ ಹಿಸ್ಟರಿ ಅನ್ನೋದು ಏನಾಗುತ್ತೆ, ಪರ್ಟಿಕ್ಯುಲರ್ ಟೈಮ್ ಇರುತ್ತೆ, ಪ್ಲೇಸ್ ಇರುತ್ತೆ, ಪರ್ಸನ್ಸ್ ಇರ್ತಾರೆ. ಒಂದೊಂದು ಘಟನೆ ಹಿಂದೆನೂ ಈ ಮೂರು ಅನ್ವಯ ಆಗಿರ್ತವೆ. ಸೊ ಹಾಗಾಗಿ ಇದಕ್ಕೆ ನಾವು ಹಿಸ್ಟ್ರಿ ಅಂತ ಹೇಳ್ತೀವಿ. You look here. Observe the difference between story and history. What is difference between story and history? History, you look here. Story include place. Story not including place, time and person. But history explain the time, person and place. Okay, included. ಏನು ಮಾಡುತ್ತೆ ಆಗಿದ್ರೆ ಸ್ಟೋರಿ ನೋಡಿ. ಯು ಲುಕ್ ಹಿಯರ್. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಕಿಂಗ್ ಇನ್ ಪ್ಲೇಸ್. ಹಿ ಫಾಟ್ ಎ ವಾರ್. ನೋಡ್ರಿ, ಒಂದು ಊರಾಗ ರಾಜ ಇದ್ದಂತ ಅವನು ಯುದ್ಧವನ್ನು ಮಾಡಿದಂತ ಅಂತ ಹೇಳ್ತೇವೆ. ಬಟ್ ಇಲ್ಲಿ ನೋಡ್ರಿ, ಅಶೋಕ ಹೂ ರೂಲ್ಡ್ ಪಾಟಲಿಪುತ್ರ ಇನ್ 261 BCE ಫಾಟ್ ದ ಕಾಲಿಂಗ್ ವಾರ್. ಇಲ್ಲಿ ನೋಡ್ರಿ, ಇಲ್ಲಿ ಪರ್ಟಿಕ್ಯುಲರ್ ಪರ್ಸನ್ ಇದ್ದಾನೆ, ಟೈಮ್ ಇದೆ, ಪ್ಲೇಸ್ ಇದೆ. ಸೊ ದಿಸ್ ಈಸ್ ಹಿಸ್ಟ್ರಿ, ದಿಸ್ ಈಸ್ ಸ್ಟೋರಿ. ಆರ್ ಯು ಅಂಡರ್ಸ್ಟುಡ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಟೋರಿ ಆ್ಯಂಡ್ ಹಿಸ್ಟ್ರಿ? ಹಾಗಿದ್ರೆ ಹಿಸ್ಟ್ರಿಯಲ್ಲಿ ನಮಗೆ ಟೈಮ್ ಇರುತ್ತೆ, ಪ್ಲೇಸ್ ಇರುತ್ತೆ, ವ್ಯಕ್ತಿ ಇರ್ತಾನೆ. ಬಟ್ ಇಲ್ಲಿ ಸ್ಟೋರಿ ಒಳಗೆ ಯಾವುದೂ ಇರಲ್ಲ, ನಾವು ಕಲ್ಪನಾತ್ಮಕವಾಗಿ ಹೇಳ್ತೇವೆ. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್, ವೈ ವಿ ವಾಂಟ್ ಹಿಸ್ಟ್ರಿ. ನಮಗೆ ಯಾಕೆ ಬೇಕು ಹಿಸ್ಟ್ರಿ? ಸ್ಟೂಡೆಂಟ್ಸ್, ವಾಟ್ ಹ್ಯಾಪನ್ಸ್ ಇಫ್ ಯು ಟಚ್ ದ ಫ್ಲೇಮ್ ಆಫ್ ಫೈರ್? It burns, does not it? This is experience. Will you again touch the fire? No, because you have already experienced the burning sensation. Have not you? We call this as memory, recollection and retention. What would have happened if humans did not have memory at all? He would have committed the same mistake again and again. In this case, the progress of human beings is not possible, as human beings need memory to progress. So, a society or a nation need memory to progress. It is inevitable. Then what can be assumed as memory for a society or a nation? That is history. Haidre, why we want history? ನಮಗೆ ಹಿಸ್ಟ್ರಿ ಬೇಕು, ನಮಗೆ ಇತಿಹಾಸ ಬೇಕು. ಯಾಕೆ? ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ಬೆಂಕಿಯನ್ನು ಮುಟ್ತೀರಿ, ಏನೋ ಒಂದು ಸುಡೋದು ಮುಟ್ತೀರ. ಆ ಸುಡೋದು ಮುಟ್ಟಿದ ತಕ್ಷಣ ಕೈ ಹಿಂದಕ್ಕೆ ತೆಗಿತೀರಿ. ಯಾಕೆ? ಅಲ್ಲಿ ಕೈ ಸುಡ್ತತಿ ಅಂತ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ದೆನ್ ಅಗೇನ್ ಯು ಆರ್ ನಾಟ್ ಟಚ್ ದ ಹೀಟ್ ಥಿಂಗ್ಸ್. ಓಕೆ, ನೀವು ಮತ್ತೆ ಯಾವತ್ತು ಏನು ಮಾಡಲ್ಲ, ಹೀಟ್ ಥಿಂಗ್ಸನ್ನು ಮುಟ್ಟಕ್ಕೆ ಹೋಗಲ್ಲ. ಯಾಕಂದರೆ ಆಲ್ರೆಡಿ ವಿ ವೇರ್ ಎಕ್ಸ್ಪೀರಿಯನ್ಸ್. ಏನಾಗಿತ್ತು, ನಿಮಗೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಅದೇ ರೀತಿಯಾಗಿ ಇಲ್ಲಿ ನಾವು ಆ ಎಕ್ಸ್ಪೀರಿಯನ್ಸ್ಗಳನ್ನು, ಓಕೆ, ಅವನ ಎಲ್ಲವೂ ನೆನಪಿನಲ್ಲಿ ಹಿಂಗಾಗಿತ್ತು, ಹಿಂಗಿಲ್ಲ ಅಂತ ನಾವು ನೆನಪಿನಲ್ಲಿ ವಿ ಆರ್ ನಾಟ್ ಏಬಲ್ ಟು ಆಲ್ ಇನ್ಸಿಡೆಂಟ್ಸ್ ಇನ್ ಮೆಮೊರಿ. ಓಕೆ, ನಾವೇನಿಲ್ಲ, ಏಬಲ್ ಇಲ್ಲ. ಹಾಗಾದ್ರೆ ಅಂದರೆ ಬಹಳ ಸಮಸ್ಯೆ ಆಗುತ್ತೆ ನೋಡಿ, ನಮಗೆಲ್ಲ ನೆನಪಿನಲ್ಲಿ ಇರೋದಂದ್ರೆ ಆಗಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೇವೆ, ಇತಿಹಾಸ ಅಂತ ಬರೆದಿಡ್ತೇವೆ. ಹಿಂಗಾಗಿತ್ತು, ಹಿಂಗಿಲ್ಲ ಅಂಥೇಳಿ ನಾವು ಇತಿಹಾಸವನ್ನು ಬರೆದಿಟ್ಟಾಗ ನಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಹಿಸ್ಟ್ರಿ ಬೇಕು ನಮಗೆ. ಹಾಗಾದ್ರೆ ಅಲ್ಲಿ ಹಿಂದಿನ ಕಾಲದಾಗ ಏನಾಗಿತ್ತು, ಯಾಕಾತು, ಏನು ನಡೀತು, ಹಾಗಿದ್ರೆ ನಾವು ಮುಂದೆ ಹೆಂಗಿರಬೇಕು, ನಮ್ಮ ಪೀಳಿಗೆಗೆ ಬೇಕಾಗಿದ್ದಂತಹ ಮಾಹಿತಿಯನ್ನು, ದಿಸ್ ಈಸ್ ಇಂಟ್ರೊಡಕ್ಷನ್ ದ ಹಿಸ್ಟ್ರಿ. Yes, like memory serves human to serve you. History serves as a memory for a society, state, nation and the whole world. ಹಾಗಿದ್ರೆ ಏನೈತೆ, ಮನುಷ್ಯ ಬದುಕಕ್ಕೆ ಮೆಮೊರಿ ಅವಶ್ಯಕತೆ ಇದೆ. ಬಟ್ ಹಿಸ್ಟ್ರಿ ಏನು ಮಾಡುತ್ತೆ, ಹಿಸ್ಟ್ರಿ ಸರ್ವ್ಸ್ ಆಸ್ ಎ ಮೆಮೊರಿ ಫಾರ್ ಎ ಸೊಸೈಟಿ. ಇತಿಹಾಸ ಏನು ತಿಳಿಸುತ್ತೆ, ನೆನಪುಗಳನ್ನು ತಿಳಿಸುತ್ತೆ. ಯಾವ ಸೊಸೈಟಿಗೆ, ಸ್ಟೇಟ್ಗೆ, ನೇಷನ್ಗೆ, ಹೋಲ್ ವರ್ಲ್ಡ್ಗೆ ಮೆಮೊರಿಯನ್ನು ತಿಳಿಸುತ್ತೆ.
History is a record of good or wrong decisions, joyful, sorrowful experiences, and difficulties faced by our ancestors. Beside, it warns the future decisions making process. And also, this is record of good and difficulties faced by our ancestors. Besides, it warns the ಫ್ಯೂಚರ್ ಡಿಸಿಷನ್ಸ್ ಮೇಕಿಂಗ್ ಪ್ರೋಸೆಸ್. ಹಾಗಿದ್ರೆ ಇದು ಮತ್ತೇನು ಮಾಡುತ್ತೆ, ಇಲ್ಲಿ ನಮ್ಮ ಹಳೆ ಜನ ಇನ್ಸೆನ್ಸರ್ಸು ಏನು ಮಾಡಿದ್ರು, ಅವರಿಗೆ ಏನು ದುಃಖದ ವಿಷಯ ಆಗಿತ್ತು, ಏನು ಸಂತೋಷ ಕೊಟ್ಟಿತ್ತು, ಹಾಗಿದ್ರೆ ನಾವು ಮುಂದೆ ಫ್ಯೂಚರ್ನಲ್ಲಿ ಏನು ಡಿಸಿಷನ್ ತಗೋಬೇಕು ಅನ್ನೋದನ್ನು ನಮ್ಮ ಪೀಳಿಗೆಗೆ ತಿಳಿಸುತ್ತೆ. ದ ಪ್ರಿನ್ಸಿಪಲ್ಸ್, ವ್ಯಾಲ್ಯೂಸ್ ಆ್ಯಂಡ್ ಐಡಿಯಾಲಜೀಸ್ ಆಫ್ ಅವರ್ ancestors in the history will be a model and guiding force for their descendants. ಹಾಗಿದ್ರೆ ಏನು ಮಾಡ್ತೀವಿ, ಬೆಲೆ, ಪ್ರಿನ್ಸಿಪಲ್ಸು, ವ್ಯಾಲ್ಯೂಸು, ಐಡಿಯಾಲಜೀಸ್ ಆಫ್ ಅವರ್ ಎನ್ಸಿಸ್ಟರ್ಸ್ ಇನ್ ದ ಹಿಸ್ಟರಿ ವಿಲ್ ಬಿ ಮಾಡೆಲ್ ಆ್ಯಂಡ್ ಗೈಡಿಂಗ್ ಫೋರ್ಸ್ ಆಫ್ ದೇರ್ ಡಿಸ್ಕೆಂಡೆಂಟ್ಸ್. ಹಾಗಿದ್ರೆ ನಮ್ಮ ವಂಶಸ್ಥರು ಆಗಿರುವಂತಹ ಅನುಭವಗಳನ್ನು ನಮಗೆ ಹೇಳಿದಾಗ ನಾವು ಹೆಂಗೆ ಮುಂದೆ ನಡ್ಕೋಬೇಕು ಅನ್ನೋದನ್ನು ನಾವು ಹಿಸ್ಟ್ರಿಯಿಂದ ತಿಳ್ಕೋಬೋದು. ದೇರ್ ವಾಲ್ವರ್ ಅಡ್ವೆಂಚರ್ಸ್, patriotism and sacrifice will inspire the next generations. Moreover, by introducing our culture and heritage, history arouses the feeling of pride and honor for our nation and the world at large. ಹಾಗಿದ್ರೆ ಮತ್ತು ಆಲ್ಸೋ we want to history because their value, adventures and patriotism and sacrifice will inspire the next generation. ಇವೆಲ್ಲ ಅವ್ರು ನಡೆದಂತಹ ಶೌರ್ಯ, ಸಾಹಸ, ಇವೆಲ್ಲ ಇನ್ಸ್ಪೈರ್ ಮಾಡುತ್ತೆ. ನಾವು ಹಿಂಗೆ ನಡ್ಕೋಬೇಕು ಅಂತ ಹೇಳಿ ನಮ್ಮ ನೆಕ್ಸ್ಟ್ ಜನ್ರೇಷನಿಗೆ ಇನ್ಸ್ಪೈರ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಹಿಸ್ಟ್ರಿ ಬೇಕು. ಮತ್ತು ನಮ್ಮ ಕಲ್ಚರು, ಹೆರಿಟೇಜ್, ಓಕೆ, ಹಿಸ್ಟ್ರಿ ಅರೌಸಸ್ ದ ಫೀಲಿಂಗ್ ಆಫ್ ಪ್ರೈಡ್ ಆ್ಯಂಡ್ ನಮ್ಮ ಸಂಸ್ಕೃತಿ ಹೇಗಿತ್ತು, ನಮ್ಮ ವಂಶಸ್ಥರು ಹೇಗಿದ್ದರು, ಈ ವಂಶಾವಳಿಗೆ ಇದೆಲ್ಲ ಬಳುವಳಿಯಾಗಿ ಬಂದಾಗ ನಮ್ಮ ಫೀಲಿಂಗ್ಸ್ ಏನು ಬರುತ್ತೆ, ನಮ್ಮ ರಾಷ್ಟ್ರ ಹೀಗಿತ್ತು, ಈ ರೀತಿಗೆ ನಡ್ಕೊಂಡಿದ್ರು ಜನ, ನಮ್ಮ ರಾಷ್ಟ್ರ ನಮ್ಮ ಹೆಮ್ಮೆ ಎಂಬುದು ನಮಗೆ ಈ ಹಿಸ್ಟ್ರಿ ತಿಳ್ಕೊಂಡ್ಮೇಗ ಗೊತ್ತಾಗುತ್ತೆ. ಎಂಥ ವ್ಯಕ್ತಿಗಳಿದ್ರು, ಅವ್ರು ಏನು ಸಾಹಸ ಮಾಡಿದರು, ಅವರಿಂದ ನಮಗೆ ಏನಾಯಿತು, ನಾವು ಮುಂದೆ ಹೇಗೆ ನಡ್ಕೋಬೇಕು ಅಂಥೇಳಿ ನಾವು ಈ ಇತಿಹಾಸದಿಂದ ತಿಳ್ಕೋಬೋದು. Herodotus of Greece was the first to show the world how to construct this immensely valuable history. Hence, he is considered as the father of history. ಇಲ್ಲಿ Herodotus was considered as the father of history. ಹಾಗಿದ್ರೆ ಇತಿಹಾಸದ ಪಿತಾಮಹ ಯಾರಪ್ಪ? ಹೆರೋಡೋಟಸ್. ಇವನೇನಂದ್ರೆ ಮೊಟ್ಟ ಮೊದಲ ಬಾರಿಗೆ ಇವನು ಫಸ್ಟ್ ಶೋ ದ ವರ್ಲ್ಡ್ ಹೌ ಟು ಕನ್ಸ್ಟ್ರಕ್ಟ್ ದ ಇಮೆನ್ಸ್ಲಿ ವ್ಯಾಲ್ಯೂಯಬಲ್ ಹಿಸ್ಟ್ರಿ. ಯಾವ ರೀತಿಯಾಗಿ ಇತಿಹಾಸ ಇದೆ, ಅದನ್ನು ಯಾವ ರೀತಿ ವ್ಯಾಲ್ಯೂಯಬಲ್ ಮಾಡಬೇಕು ಎಂಬುದನ್ನು ಮತ್ತು ಇತಿಹಾಸದ ಬಗ್ಗೆ ಅಗಾಧವಾಗಿ ತಿಳಿಸಿದಂತಹ ವ್ಯಕ್ತಿ ಹೆರೋಡೋಟಸ್ ಆಗಿರೋದ್ರಿಂದ ಅವನು ಏನಂತ ಕನ್ಸಿಡರ್ ಮಾಡಲಾಗಿದೆ? ದ ಫಾದರ್ ಆಫ್ ಹಿಸ್ಟ್ರಿ ಅಂತ ಕನ್ಸಿಡರ್ ಮಾಡಲಾಗಿದೆ.